ಇದು ಮುಂಡಗೋಡ್ ಪೊಲೀಸ್ ಠಾಣೆಯಲ್ಲಿ ದಿನಾಂಕ 20/2/2026 ಫೆಬ್ರವರಿ 20ನೇ ತಾರೀಕು ಒಂದು ಅನ್ನೋನ್ ಡೆಡ್ ಬಾಡಿ ನಮಗೆ ಕೊಳಗಿ ಗ್ರಾಮ ಫಾರೆಸ್ಟ್ ಏರಿಯಾದಲ್ಲಿ ಒಂದು ಸರ್ವೆ ನಂಬರ್ 7 ಅಲ್ಲಿ ನಮಗೆ ಸಿಕ್ಕಿರುತ್ತೆ. ಅದ್ರ ಮೇಲೆ ನಾವು ಒಂದು ಕ್ರೈಮ್ ನಂಬರ್ 42/2026 ಒಂದು ಮರ್ಡರ್ ಕೇಸ್ ವಿತ್ ಎವಿಡೆನ್ಸ್ ನ ನಾಶಪಡಿಸೋದಕ್ಕೆ ಸೆಕ್ಷನ್ಸ್ ಅನ್ವಯವಾಗಿ ಒಂದು ಪ್ರಕರಣ ದಾಖಲೆ ಮಾಡಿರ್ತೀವಿ. ಇದರಲ್ಲಿ ಆ ಬರೀ ಬಾಡಿ ಮಾತ್ರ ಸಿಕ್ಕಿರುತ್ತೆ ಆ ಪ್ರದೇಶದಲ್ಲಿ, ವಿತೌಟ್ ಹೆಡ್ ಸಿಕ್ಕಿರುತ್ತೆ. ನಮ್ದು ತನಿಖೆಯನ್ನ ಅಲ್ಲಿ ಇನ್ಸ್ಪೆಕ್ಟರ್ ರಂಗನಾಥ್ ಅವರು ತನಿಖೆಯನ್ನು ತಗೊಂಡು ಅದನ್ನ ಬಾಡಿ ಐಡೆಂಟಿಫೈ ಆಗುತ್ತೆ. ಅದು ಬಾಡಿ ಐಡೆಂಟಿಫೈ ಆಗಿರೋರ್ದ ಹೆಸರು ಶಿವಕ್ಕ ಸೋಮನಗೌಡ ಪಾಟೀಲ್ ಅಂತ. ಅವ್ರದ್ದು ಏಜ್ 80 ವರ್ಷ. ಅವರು ಮಳಗಿಲಿ ವಾಸ ಇದ್ರು. ಅವ್ರಿಗೆ 2 ಹೆಣ್ಮಕ್ಳು ಮತ್ತೆ ಮಗ ಇರ್ತಾರೆ. ಅವ್ರ ಗಂಡ ಕೂಡ ತೀರ್ಕೊಂಡಿರ್ತಾರೆ. ಇವ್ರ ಗಂಡ ಹಣಗಲ್ ತಾಲೂಕಲ್ಲಿ ಇರೋರು, ವಾಸ ಮಾಡೋರು. ತೀರ್ಕೊಂಡು ಒಂದು 30-40 ವರ್ಷ ಆಗಿ ಅದಾದ್ಮೇಲೆ ಅವ್ರ ಸ್ವಂತ ಊರು, ತಾಯಿ ಊರಾದ ಮಳಗಿಗೆ ಬಂದು ವಾಪಸ್ ಸೆಟ್ಲ್ ಆಗಿರ್ತಾರೆ. ಅವರಲ್ಲಿ ಕಿರಾಣಿ ಅಂಗಡಿನ ನಡೆಸ್ತಾ ಇರ್ತಾರೆ. ಇದರಲ್ಲಿ ಅವ್ರ ಮಕ್ಕಳು ಇಬ್ರು ಎಲ್ಲರೂ ಅಲ್ಲಿ ಮಳಗಿಯಿಂದ ಆಚೆ ಬೇರೆ ಊರಲ್ಲಿ ಸಿರ್ಸಿಲಿ ಮತ್ತೆ ಯಲ್ಲಾಪುರಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಮದುವೆ ಆಗಿರುತ್ತೆ. ಇವರು ಒಬ್ಬರೇ ಇರ್ತಾರೆ. ಅವಾಗ ಅವ್ರ ದೊಡ್ಡ ಮಗಳು ಬಂದು ಹೋಗೋದು ಇರುತ್ತೆ. ಇವರು ಶಿವಕ್ಕ ಅವರು ಐಡೆಂಟಿಫೈ ಆಗ್ತಾರೆ. ಅವ್ರದ್ದು ಬೇಸಿಸ್ ಅಲ್ಲಿ ಸಿಕ್ಕಿದ ಕ್ಲೂಸ್ ಮೇಲೆ ಐಡೆಂಟಿಫೈ ಆಗ್ತಾರೆ ಅಲ್ಲಿರೋ ಚೈನ್ ಅಲ್ಲಿ. ಅದ್ರ ನಂತರ ಏನಾಗುತ್ತೆ ಅಂದ್ರೆ, ನಾವು ಐಡೆಂಟಿಫೈ ಆಗಿದ ತಕ್ಷಣ ಇದು ನಾವು ಫಾರೆನ್ಸಿಕ್ ಎಕ್ಸಾಮಿನೇಷನ್ ಗೆ ಪೋಸ್ಟ್ ಮಾರ್ಟಮ್ ಮಾಡಿ ಮತ್ತೆ ಅವ್ರದ್ದು DNA ಐಡೆಂಟಿಫಿಕೇಶನ್ ಕೂಡ ನಾವು FSL ಗೆ ಕಳಿಸ್ಕೊಟ್ಟಿದ್ದೀವಿ. ಇದ್ರ ಜೊತೆಗೆ ಅವ್ರದ್ದು ಐಡೆಂಟಿಫೈ ಆಗಿದ ತಕ್ಷಣ ನಾವು ಬೇರೆ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಇದಕ್ಕೆ ಅಸಿಸ್ಟ್ ಮಾಡೋದಕ್ಕೆ ಕೂಡ ಗೋಕರ್ಣ ಇನ್ಸ್ಪೆಕ್ಟರ್ ಮತ್ತೆ ಸ್ಪೆಷಲ್ ಟೀಮ್ ಫಾರ್ಮ್ ಮಾಡಿ ಇದು ಐಡೆಂಟಿಫೈ ಮಾಡೋದಕ್ಕೆ ನಾವು ತನಿಖೆ ವಹಿಸಿದ್ರಿ. ಇದರಲ್ಲಿ ಆರೋಪಿ ಅನ್ನೋರು ಪತ್ತೆ ಆಗಿದ್ದಾರೆ ಈ ಪ್ರಕರಣದಲ್ಲಿ. ಇದರಲ್ಲಿ ಆರೋಪ ಮಾಡಿದವರು ಹೆಸರು ಕೃಷ್ಣಪ್ಪ, ತಂದೆ ಸಿದ್ದಪ್ಪ ಮೇದರ್ ಅನ್ನೋದು. ಇವರು 40 ವಯಸ್ಸು ಇದ್ದಾರೆ. ಇವರು ಬುಟ್ಟಿ ಹೆಣುವ ಕೆಲಸ ಮಾಡ್ತಾರೆ. ಇವರು ಮೊನ್ನೆ ಸೊರಬ ತಾಲೂಕದವರು. ಇವ್ರಿಗಾಗ್ಲೇ ಒಂದು ಪ್ರಕರಣ ಇವ್ರ ಮೇಲೆ ಇದೆ, ಯಾರ ಕೃಷ್ಣಪ್ಪ ಅನ್ನೋರ್ ಮೇಲೆ. ಇವ್ರದಲ್ಲಿ ಆಲ್ರೆಡಿ ಸಾಗರ ತಾಲೂಕಲ್ಲಿ ಸೊರಬ ಪೊಲೀಸ್ ಸ್ಟೇಷನ್ ಅಲ್ಲಿ ಒಂದು ಮರ್ಡರ್ ಕೇಸ್ ಕೂಡ ಇದೆ ಇವ್ರ ಮೇಲೆ, 2022 ಮರ್ಡರ್ ಕೇಸು. ಇವರು ಇವಾಗ ಅಲ್ಲಿ ಸೊರಬದಿಂದ ಬಿಟ್ಟು ಇವಾಗ ಇಲ್ಲಿ ಮಳಗಿಲಿ ವಾಸ ಮಾಡ್ತಾ ಇರ್ತಾರೆ. ಇವರು ಪ್ರಾಥಮಿಕ ವಿಚಾರಣೆ ಮಾಡಿದ್ದಲ್ಲಿ ಪ್ಲಸ್ ಇವಾಗ ಅವರು ಒಪ್ಪಿಗೆಯಲ್ಲಿ ಹೇಳ್ತಾರೆ ಏನಂದ್ರೆ, ಒಪ್ಪಿಗೆ ಸ್ಟೇಟ್ಮೆಂಟ್ ಅಲ್ಲಿ ಏನಂದ್ರೆ, ಇವ್ರನ್ನ ಶಿವಕ್ಕ ಅವರು ಲಾಭಕ್ಕೋಸ್ಕರ ಕೊಲೆ ಮಾಡಿದೀನಿ ಅಂತ. ಸೊ ಇವರು ವಯಸ್ಸಾಗಿರುತ್ತೆ ಮತ್ತೆ ಇವ್ರ ಹತ್ರ ಚಿನ್ನ ಇರುತ್ತೆ, ಅದನ್ನ ಕಿತ್ಕೊಳ್ಳೋದಕ್ಕೋಸ್ಕರ ಅವ್ರನ್ನ ಮತ್ತು ಯಾರಿಗೂ ಗೊತ್ತಾಗ್ಬಾರ್ದು ಅವ್ರದ್ದು ನಾಶ ಪಡಿಸೋದಕ್ಕೋಸ್ಕರ ಈ ಚಿನ್ನ ಆಭರಣವನ್ನ ಕದ್ದು ಮತ್ತೆ ಕೊಲೆ ಮಾಡಿದ್ದು ಅವರು ಒಪ್ಕೊಂಡಿರ್ತಾರೆ. ಇದ್ರ ಬಗ್ಗೆ ಅವ್ರನ್ನ ನಾವು ನಿನ್ನೆ ತನಿಖೆ ಮುಗಿಸಿ ಅವ್ರನ್ನ ಅರೆಸ್ಟ್ ಮಾಡಿದೀವಿ. ಇದ್ರ ಜೊತೆಗೆ ಅವ್ರದ್ದು ತಲೆ ಕೂಡ, ಅವ್ರದ್ದು ಬಾಡಿ ಕೂಡ ಸಿಕ್ಕಿರುತ್ತೆ ನಮಗೆ ಹಣಗಲ್ ತಾಲೂಕು. ಅದು ಕೂಡ ರಿಕವರಿ ಮಾಡಿ ಪ್ರೊಸೀಜರ್. ಮತ್ತೆ ಆಭರಣ ಮತ್ತೆ ಅವರು ಆ ಬಟ್ಟೆ ಧರಿಸಿದ್ದು ಕೂಡ, ಸುಟ್ಟಿದ್ದು ಕೂಡ ನಾವು ತನಿಖೆಯಲ್ಲಿ ಗೊತ್ತಾಗಿದೆ, ಕಂಡು ಬಂದಿದೆ. ಮತ್ತೆ ತನಿಖೆ ಮುಂದುವರಿಯುತ್ತೆ ಇದ್ರ ಬಗ್ಗೆ ರಿಲೇಟೆಡ್. ಇವಾಗಲೇ ನಾವು ಅದು ಹಣಗಲ್ ತಾಲೂಕು ಶಿವಪುರ ಅಲ್ಲಿ ಹೋಗೋದ ಜಮೀನು, ಅದನ್ನ ಪ್ರೊಸೀಜರ್ ಮಾಡಿದ್ವಿ. ಇನ್ನ ಇದಕ್ಕೆ ಕಾರಣ ಏನಾಯ್ತು ಟ್ರೇಸ್ ಮಾಡ್ಲಿಕ್ಕೆ ಮುಖ್ಯ ಕಾರಣ ಅದೊಂಥರ ಸವಾಲಾಗಿತ್ತು ಈ ಪ್ರಕರಣ. CCTV ಇದು ಫಸ್ಟ್ ಇನಿಷಿಯಲಿ ಇಂದನೇ ಇದು ವೆರಿ ಚಾಲೆಂಜಿಂಗ್ ಕೇಸ್ ಇತ್ತು ನಮ್ಗೆ ಪೊಲೀಸ್ಗೆ. ಯಾಕಂದ್ರೆ ಇದು ಫಸ್ಟ್ ಬಾಡಿನೇ ಅನ್ನೋನ್ ಇತ್ತು, ಯಾರು ಅನ್ನೋದೇ ಗೊತ್ತಾಗಿರ್ಲಿಲ್ಲ. ಫೀಮೇಲ್ ಬಾಡಿ ವಿತೌಟ್ ಕ್ಲೋತ್ಸ್ ಇರೋದ್ರಿಂದ, ಫಾರೆಸ್ಟ್ ಏರಿಯಲ್ಲಿ ಡಿಸ್ಪೋಸ್ ಮಾಡಿರೋದ್ರಿಂದ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇದ್ರ ಜೊತೆಗೆ ನಾವು ಅಲ್ಲಿ ಸಿಕ್ಕಿದ ಎವಿಡೆನ್ಸಸ್ ಎಲ್ಲ ಅಲ್ಲಿ ಸೀನ್ ಆಫ್ ಕ್ರೈಮ್ ಆಫೀಸರ್ ಹೋಗಿ ಮತ್ತೆ ನಮ್ದು ಡಾಕ್ಟರ್ ಇರ್ಬೋದು ಕಂಪ್ಲೀಟ್ ಕಾಂಬಿಂಗ್ ಮಾಡಿದಲ್ಲಿ ನಮಗೆ ಸಿಕ್ಕಿದ ಎವಿಡೆನ್ಸಸ್ ಮೇಲೆ ನಾವು ಟ್ರೇಸ್ ಮಾಡಕ್ಕಾಗಿತ್ತು. ಇದ್ರ ಜೊತೆಗೆ ಯಾರ್ಯಾರು ಮಹಿಳೆಯರು ಆ ಸುತ್ತಮುತ್ತಲು ಯಾರು ಮಿಸ್ಸಿಂಗ್ ಆಗಿದಾರ ಅಂತ ಕೂಡ ನಾವು ಅವ್ರದ್ದು ಯಾರ್ಯಾರು ಇದಾರ ಅಂತ ತಿಳ್ಕೊಂಡಿದ್ದಾದ್ಮೇಲೆ ನಮ್ಗೆ ಮ್ಯಾಚ್ ಮಾಡಕ್ಕೆ ಇದಾಯ್ತು. ಅವ್ರದ್ದು ಚೈನ್ ಇದ್ರದ ಮೇಲೆ ಐಡೆಂಟಿಫೈ ಆಗಿದೆ. ಇದು ಫಸ್ಟ್ ಸ್ಟೆಪ್ ಇತ್ತು. ಇದು ಸೆಕೆಂಡ್, ಮತ್ತೆ ಇವ್ರಿಗೆ ಏನಕ್ಕೆ ಕೊಲೆ ಮಾಡಿರೋದು ಕೂಡ ನಮ್ಗೆ ಐಡೆಂಟಿಫೈ ಮಾಡೋದಕ್ಕೆ ಇದಾಯ್ತು. ಸೊ ನಾವು ಅಲ್ಲಿ ಲೋಕಲಿ ನಾವು ಹುಡುಕಿ ಮತ್ತೆ ಯಾವ್ದಕ್ಕಂತ ಎಲ್ಲ ನಾವು
ಯಾವ ಸಿನಾರಿಯೋಸ್ ಎಲ್ಲ ಪಾಸಿಬಲ್ ಸಿನಾರಿಯೋಸ್ ಎಲ್ಲ ಲಿಸ್ಟ್ ಔಟ್ ಮಾಡ್ಕೊಂಡು ಟೆಕ್ನಿಕಲಿ ನಾವು ಐಡೆಂಟಿಫೈ ಮಾಡಿದ ಮೇಲೆ ನಮ್ಗೆ ಅಕ್ಯೂಸ್ ಸಸ್ಪೆಕ್ಟ್ ಸಿಕ್ಕಿ ಅದಾದ್ಮೇಲೆ ನಮ್ಗೆ ಗೊತ್ತಾಗುತ್ತೆ.